सुदेवाय ॐ सुरभ्यै नमः ॐ सुरभ्यै नमः ॐ सुरभ्यै नमः मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम् नमो विष्णुपदाय कृष्णप्रेष्ठाय सेवाय नाहं विप्रो न जनरपतिं नाहं वर्णेन चन्द्रपतिं किन्तु प्रोद्यं निखिल परमानंद प्रेमामृताब्धे ಗೋಪಿ ಭರ್ತೃಪದ ಕಮಲಯೋ ದಾಸದಾಸಾಮಿ ದಾಸ 19 ಶ್ಲೋಕ 5ನೇ ಅಧ್ಯಾಯ 19ನೇ ಶ್ಲೋಕ ಇಹೈವ ತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾದ್ ಬ್ರಹ್ಮಣಿ ತೇ ಸ್ಥಿತಾಃ ಇಹೈವ ತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾದ್ ಬ್ರಹ್ಮಣಿ ತೇ ಸ್ಥಿತಾಃ ಇಹೈವ ತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾದ್ ಬ್ರಹ್ಮಣಿ ತೇ ಸ್ಥಿತಾಃ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಭಾವದಲ್ಲಿ ನೆಲೆಸಿರುವುದೋ ಅವರು ಆಗಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾರೆ. ಇಹೈವ ಇಲ್ಲಿ ಇದ್ದುಕೊಂಡೇ ಹುಟ್ಟು ಸಾವುಗಳನ್ನ ಗೆದ್ದಿರ್ತಾರೆ. ಅವರು ಬ್ರಹ್ಮನಂತೆ ದೋಷರಹಿತರು. ಬ್ರಹ್ಮನ್ನಂತೆ ಅಲ್ಲ, ಬ್ರಹ್ಮನ್ ನಂತೆ ದೋಷರಹಿತರು. ಯಾಕಂದ್ರೆ ಬ್ರಹ್ಮನ್ ಅಂತ ಹೇಳಿದ್ರೆ ಭಗವಂತನ ಮೊದಲನೆಯ ರಿಯಲೈಸೇಷನ್, ಅಂದ್ರೆ ಅದು ಒಂದು ಲೈಟ್ ಅಥವಾ ಒಂದು ಶಕ್ತಿಯ ಪುಂಜ, ಅದಕ್ಕೆ ಏನು ದೋಷ ಇಲ್ಲ. ಆದುದರಿಂದ ಅವರು ಆಗಲೇ ಬ್ರಹ್ಮನಲ್ಲಿ ಇರುತ್ತಾರೆ, ಬ್ರಹ್ಮನ್ನಲ್ಲಿ ಇರುತ್ತಾರೆ. ಅಂದ್ರೆ ಬ್ರಹ್ಮನ್ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾರೆ. ಅವರು ಬ್ರಹ್ಮನ್ ಆಗಿದ್ದಾರೆ ಅಂದ್ರೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾರೆ. ಇಹೈವ ತೈರ್ಜಿತ ಸರ್ಗೋಹ ಅಂತ ಹೇಳಿದ್ರೆ ಜನನ ಮತ್ತು ಮರಣ, ಸರ್ಗ ವಿಸರ್ಗ ಅಂತ ಹೇಳಿ ಭಾಗವತದಲ್ಲಿ ಬರ್ತದೆ. ಸರ್ಗ ಅಂದ್ರೆ ಜನನ ಮತ್ತು ಮರಣ. ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾಃ. ಸೊ ನಾವೆಲ್ಲ ಭಗವಂತನ ಅಂದ್ರೆ ಬ್ರಹ್ಮನ್ ಪ್ಲಾಟ್ಫಾರ್ಮ್ ಅಲ್ಲಿ ಸ್ಥಿತರಾಗಬೇಕು ಅಂತ ಹೇಳಿರಾಗಿರ್ಬೇಕು. ನಾವು ಮೊದಲನೆಯಾಗಿ ಸ್ಥಿರರಾಗಿರ್ಬೇಕು. ಸ್ಥಿರರಾಗಿ ಯಾವ ರೀತಿಯಲ್ಲಿ ಸ್ಥಿರ ಆಗ್ಬೇಕು? ಎಲ್ಲರನ್ನ ಆತ್ಮದೃಷ್ಟಿಯಲ್ಲಿ ನೋಡುವಂತಹ ಸ್ಥಿರತೆ ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ ಬರಬೇಕು. ಸಮಾನ ದೃಷ್ಟಿಯಿಂದ ಎಲ್ಲರನ್ನ ನೋಡುವಂಥದ್ದು. ಸಮಾನ ದೃಷ್ಟಿಯಿಂದ ನೋಡುವಂಥದ್ದು ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಇವರೆಲ್ಲ ಭಗವಂತನಿಗೆ ಸಂಬಂಧಪಟ್ಟವರು, ಎಲ್ಲ ಜೀವರಾಶಿಗಳು ಭಗವಂತನ ಜೊತೆಗೆ ಸಂಬಂಧ ಇರುವವರು ಅಂತ ನಾವು ಹೃದಯದಲ್ಲಿ ತಗೊಳ್ಬೇಕು. ಅಂತ ಆಗ ಮಾತ್ರ ನಾವು ನೆಮ್ಮದಿಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ? ಎಲ್ಲರನ್ನ ನಾವು ಭಗವಂತನಿಗೆ ಸಂಬಂಧಪಟ್ಟರು ಎಲ್ಲಾ ಅಂದ್ರೆ ಎಲ್ಲಾ ಜೀವಿಗಳು, ಆಮೇಲೆ ಭೂತ ಅಂತ ಹೇಳಿದ್ರೆ ಇಲ್ಲಿ ನಾನು ಹೇಳುವಂಥದ್ದು ಜೀವರಾಶಿಗಳು, ಆಮೇಲೆ ಭೌತಿಕ ವಿಚಾರಗಳು ಎಲ್ಲವೂ ಭಗವಂತನಿಗೆ ಸಂಬಂಧಪಟ್ಟದ್ದು ಅಂತ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ನೆಮ್ಮದಿಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇಸಿಕ್. ಇದಿಲ್ಲಾದ್ರೆ ನಮ್ಗೆ ಸಾಧ್ಯ ಇಲ್ಲ. ನೆಮ್ಮದಿಯಿಂದ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಜಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನಸ್ಸು ತೊಂದರೆ ಕೊಡ್ತಾ ಇರ್ತದೆ. ನಮ್ಗೆಲ್ಲ ಮನಸ್ಸು ಅಲ್ಲಿ ಇಲ್ಲಿ ಓಡಾಡ್ತಾ ಉಂಟು ಅಂತ ಹೇಳಿದ್ರೆ ಯಾಕೆ ಓಡಾಡ್ತಾ ಉಂಟು ಅಂತ ಹೇಳಿದ್ರೆ ನಮಗೆ ಭಗವಂತನ ನಮ್ಮ ಮನಸ್ಸನ್ನ ಎಲ್ಲರ ಭಗವಂತನ ದಾಸರು ಅಂತ ಹೇಳಿ ನಮಗೆ ಗೊತ್ತಿದ್ರು ಕೂಡ ಅದು ಜಸ್ಟ್ ನಾಲೆಜ್ ಅಷ್ಟೇ ಇದೆ. ಅದು ಪ್ರಾಕ್ಟಿಕಲಿ ಅಪ್ಲೈ ಮಾಡ್ಲಿಕ್ಕೆ ಆಗ್ತಿಲ್ಲ ನಮಗೆ. ಅವೊಬ್ಬ ಏನೋ ಮಾಡ್ತಿದ್ದಾನೆ, ಅವನು ಭಕ್ತನೇ ಅಲ್ಲ ಅಂತ ತಗೊಳ್ತೇವೆ ನಾವು. ಅದರ ಹೃದಯದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ ಆ ವ್ಯಕ್ತಿ ಕೂಡ ನನ್ನ ಹಾಗೆ, ಅವನು ಒಂದು ಆತ್ಮ. ಆದ್ರೆ ಏನೋ ಅವನಿಗೆ ಭಗವಂತನ ಪ್ರಜ್ಞೆ ಒಳಗೆ ಉಂಟು, ಅದು ಇನ್ನೂ ಕನೆಕ್ಟ್ ಆಗಿಲ್ಲ ಅವನಿಗೆ. ಅಯ್ಯೋ, ನಾವು ಅವರ ಮರುಕ ಪಡಬೇಕು ವಿನಃ ಹೌದಲ್ಲ, ಅವರಿಗೆ ಹೇಗೆ ಕೃಷ್ಣನ ಬಗ್ಗೆ ಹೇಳ್ಬೋದು ನಾನು ಅಂತ ಹೇಳಿ ಮರುಕ ಪಡಬೇಕು. ಹೇಗೆ ಹೇಳ್ಬೋದು ಅವರಿಗೆ ಅಂತ ಹೇಳಿ. ಅದು ಬಿಟ್ಟು ಅವರಿಗೆ ಕೃಷ್ಣ ಪ್ರಜ್ಞೆ ಇಲ್ಲ, ಅವರನ್ನು ನಾವು ಅಸೋಸಿಯೇಷನ್ ಆಗಬಾರದು, ಬಿಡಿ ತೇಳು ಬಿಡುವಂಥದ್ದ. ಹಾಗಾದ್ರೆ ಹೇಗೆ ಮುಂದೆ ಹೋಗುದು? ಈ ರೀತಿಯಲ್ಲಿ ನಾವು ಚಿಂತನೆ ಮಾಡ್ಬೇಕು. ಈ ರೀತಿಯಲ್ಲಿ ಚಿಂತನೆ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ನೆಮ್ಮದಿಯಿಂದ
ಭಗವಂತನ ಸೇವೆ, ಅದರಲ್ಲಿ ಮುಖ್ಯವಾಗಿ ಹರೇ ಕೃಷ್ಣ ಮಹಾಮಂತ್ರ ಸೇವೆ. ಕಳೆದ ಶುಕ್ರವಾರ ನಾವು ಡಿಸ್ಕಷನ್ ಮಾಡಿದ್ದೇವಲ್ಲ, ತೃಣಾದಪಿ ಸುನೀಚೇನ ತರೋರಿವ ಅಥವಾ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ. ಇದೇ ವಿಚಾರ ಸಮಭಾವದಲ್ಲಿ ನೋಡುವಂಥದ್ದು ಅಂತ ಹೇಳಿ ಚಾಣಕ್ಯ ಪಂಡಿತರು ಹೇಳ್ತಾ ಇದ್ದಾರೆ. ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟ್ರವತ್ ಆತ್ಮವತ್ ಸರ್ವಭೂತೇಶು. ನಾನೇ ಎಲ್ಲ ಭೂತದಲ್ಲಿ ಎಲ್ಲರಲ್ಲೂ ನನ್ನ ಹಾಗಿನವರೇ ಇರುವುದು ಅಂತ ತಿಳ್ಕೊಳ್ಳುವಂಥದ್ದು. ಎಲ್ಲ ಜೀವರಾಶಿಗಳಲ್ಲಿಯೂ ಎಲ್ಲ ಮೊಸಳೆ ಇರ್ಲಿ, ಮೀನಿರ್ಲಿ, ಇಲಿ ಇರ್ಲಿ, ಹಲ್ಲಿ ಇರ್ಲಿ, ಏನೇ ಇರ್ಲಿ, ಎಲ್ಲ ಕಡೆ ನನ್ನಲ್ಲಿ ಇರುವಂತಹ ಸೇಮ್ ಈ ದೇಹದಲ್ಲಿ, ನನ್ನಲ್ಲಿ ಅಂದ್ರೆ ಈ ದೇಹದಲ್ಲಿ ಇರುವಂತ ಸೇಮ್ ಸೈಜ್ ಆತ್ಮವೇ ಇರುವುದು, ಸೇಮ್ ಸೈಜ್ ಆತ್ಮವೇ ಇರುವುದು. ಅದಕ್ಕೆ ಅಣೋರಣೀಯಾನ್ ಅಂತ, ಅಣು ಅದು ಆ ಆತ್ಮ ಅಂತ ಹೇಳುದು ಅಣು. ಅದ ಕಾರಣ ಎಲ್ಲರಲ್ಲೂ ಅದೇ ಅಣು ಇರುವುದು. ಆದರೆ ದೇಹ ಅದರ ಕರ್ಮಕ್ಕೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ದೇಹ ಸಿಕ್ಕಿದೆ. ನಮಗೆ ಈ ರೀತಿಯ ದೇಹ ಸಿಕ್ಕಿದೆ ಅಂತ ಹೇಳಿದ್ರೆ ನಮಗೆ ಹಿಂದಿನ ಮಾಡಿದಂತಹ ಕರ್ಮಕ್ಕೆ ಅನುಗುಣವಾಗಿ ಈ ದೇಹ ಸಿಕ್ಕಿದೆ. ಮನುಷ್ಯರಲ್ಲೂ ಬೇರೆ ಬೇರೆ ರೀತಿಯ ದೇಹ. ನೋಡ್ಲಿಕ್ಕೆ ಎಲ್ಲರೂ ಒಂದೇ ಆಗಿದ್ದಾರಾ? ಇಲ್ಲ, ಬೇರೆ ಬೇರೆ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ದೇಹ ಸಿಕ್ಕಿದೆ. ಈ ದೇಹದಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿದ್ರೆ ಆತ್ಮದೃಷ್ಟಿ ಎಲ್ಲ ಕಡೆ ಇರಬೇಕು. ಆತ್ಮದೃಷ್ಟಿಯಿಂದ ಎಲ್ಲರನ್ನು ನಾವು ನೋಡುವಾಗ ಆ ಆತ್ಮ ಎಲ್ಲಿಂದ ಬಂದದ್ದು? ಅದು ಭಗವಂತನಿಂದ ಬಂದದ್ದು. ಯಾಕಂದ್ರೆ ದೇಹದಲ್ಲಿ ಭಿನ್ನತೆ ಇದೆ. ಎಲ್ಲವನ್ನ ಒಂದೇ ಅಂತ ದೇಹವನ್ನು ಹೇಗೆ ತಗೊಳ್ಳಿಕ್ ಸಾಧ್ಯ ನಾವು? ಈಗ ನನ್ನ ದೇಹವು ಇನ್ನೊಬ್ಬನ ದೇಹವನ್ನು ಒಂದೇ ಅಂತ ಹೇಗೆ ತಗೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ಆತ್ಮ, ಸೂಕ್ಷ್ಮವಾಗಿರುವಂತಹ ಆತ್ಮ, ಅದಕ್ಕೆ ಕಣ ರೂಪದಲ್ಲಿರುವಂತಹ ಆತ್ಮ, ಕಣ, ಅದಕ್ಕೆ ಚಿತ್ ಕಣ ಅಂತ ಹೇಳ್ತಾರೆ. ಈಗ ನಾವು ಹಿಂದೆ ಕೊಟ್ಟ ಉದಾಹರಣೆ, ಬೆಂಕಿಯ ಒಂದು ಜ್ವಾಲೆಯಿಂದ ಒಂದು ಕಣ ರಟ್ಟುತ್ತದಂತಲ್ಲ, ಅದೇ ರೀತಿ ಈ ಜೀವರಾಶಿಗಳೆಲ್ಲ ಒಂದೊಂದು ಕಣ. ಆ ಒಂದು ಕಣ, ಎಲ್ಲ ಕಣಗಳು ಒಂದೇ ರೀತಿ, ಎಲ್ಲ ಕಣಗಳು ಒಂದೇ ರೀತಿ. ಅದಕ್ಕೆ ಆತ್ಮವತ್ ಸರ್ವಭೂತೇಶು, ಎಲ್ಲ ಭೂತಗಳಲ್ಲಿ ನನ್ನ ಹಾಗೆನದ್ದೇ ಆತ್ಮ ಇರುವಂಥದ್ದು ಅಂತ ನೋಡುವಂಥದ್ದು. ಹಾಗೆ ಯಾರು ತಿಳ್ಕೊಂಡಿರ್ತಾನೋ ಅವನು ಭಗವಂತನ ಸೇವೆ ಮಾಡ್ಲಿಕ್ಕೆ ನಿರಂತರವಾಗಿ ಮಾಡ್ಲಿಕ್ಕೆ ಆಗ್ತದೆ. ಅದರ ಅರ್ಥ ಅವನು ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿದ್ದಾನೆ ಅಂತ. ಹೇಗೆ ಹುಟ್ಟು ಸಾವುಗಳನ್ನು ಗೆದ್ದಿದ್ದಾನೆ? ಯಾಕೆಂದ್ರೆ ಭಗವಂತನ ಭಕ್ತನಿಗೆ ಎಲ್ಲಿ ಇದ್ರೂ ಕೂಡ ಅವರಿಗೆ ಸೇವೆ ಮಾಡಿದವ ಹುಟ್ಟು ಸಾವಿಂದ ಗೆದ್ದಿದ್ದಾನೆ ಅಂತ. ಇಲ್ಲದ್ರೆ ಹುಟ್ಟು ಸಾವಿಂದ ಗೆಲ್ಲುವುದು ಸಾಧ್ಯವಿಲ್ಲ. ಯಾರನ್ನಾದ್ರೂ ಹೇಳಲಿಕ್ಕೆ ಸಾಧ್ಯವ ಸಾಯ್ಲೇ ಇಲ್ಲ ಅಂತ ಹೇಳಿ? ಸಾಯ್ಲೇ ಇಲ್ಲ ಅಂತ ನಾವ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹುಟ್ಟಿದವ ಸಾಯ್ಲೇಬೇಕು. ಸ್ವಲ್ಪ ಡಿಲೇ ಆಗ್ಬಹುದು, ಯೋಗ ಮಾಡಿ 100 ವರ್ಷ ಜಾಸ್ತಿ ಮಾಡ್ಕೊಳ್ಬಹುದು. ಈಗ ಉದಾಹರಣೆಗೆ ಅಶ್ವತ್ಥಾಮನವರು ತುಂಬಾ ವರ್ಷ ಜಾಸ್ತಿ ಮಾಡಿರ್ಬೋದು, ಅಥವಾ ಯಾರೋ ಒಬ್ರು ತುಂಬಾ ಜಾಸ್ತಿ ಮಾಡಿರ್ಬೋದು. ಈ ರೀತಿಯಲ್ಲಿ ಜಾಸ್ತಿ ಬದುಕಬಹುದು ಯೋಗಾಭ್ಯಾಸದಿಂದ. ಆದರೆ ಸಾಯ್ಲೇಬೇಕು, ಅದರಲ್ಲಿ ಏನು ಸಂಶಯ ಇಲ್ಲ. ಇಲ್ಲಿ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾನೆ ಅಂತ ಹೇಳಿದ್ರೆ ಅವನು ನಿರಂತರವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ ಅಂತ ಹೇಳಿ. ಉದಾಹರಣೆಗೆ ಏನ್ ಹೇಳ್ಬೋದು, ಈಗ ಅಮೆರಿಕದಲ್ಲಿ ಭಾರತದ ರಾಯಭಾರಿಗಳು ಇರ್ತಾರಲ್ಲ, ಅದಕ್ಕೆ ರಾಯಭಾರಿ, ಕಾನ್ಸುಲೇಟ್ ಅಲ್ವಾ, ರಾಯಭಾರಿಗಳು, ಅದಕ್ಕೆ ಕರೆಕ್ಟ್ ಅಲ್ಲ, ರಾಯಭಾರಿಗಳು ಅಲ್ಲಿ ಇರ್ತಾರೆ. ಭಾರತದಲ್ಲಿ ಅಮೆರಿಕದವರು ಇರ್ತಾರೆ ಅಲ್ವಾ, ಅಂಬಾಸಡರ್ ಹೇಳ್ತಾರ, ಅಂಬಾಸೆಡರ್ ಕರೆಕ್ಟ್, ಅಂಬಾಸೆಡರ್ ಏನೇ ಆಗಿರ್ಲಿ, ನಿಮ್ಗೆ ಅರ್ಥ ಆದ್ರೆ ಸಾಕು. ಅಂಬಾಸೆಡರ್ ಅಥವಾ ರಾಯಭಾರಿ ಯಾರೋ ಒಬ್ಬ ಇರ್ತಾನೆ ಅಲ್ಲಿ ಅಂತ ಇಟ್ಕೊಳ್ಳೋದು. ಅಲ್ಲಿ ಇರುವಾಗ ಅವನು ಭಾರತದವನ ಅಲ್ಲ ಅಮೆರಿಕದವನ? ಭಾರತದ ಅಂಬಾಸೆಡರ್ ಅಮೆರಿಕದಲ್ಲಿ ಇರುವಾಗ ಅವನು ಭಾರತದವನ ಅಮೆರಿಕದವನ? ಸಿಂಪಲ್ ಪ್ರಶ್ನೆ. ಅವನು ಭಾರತದವನೇ. ಅದೇ ರೀತಿಯಲ್ಲಿ ಭಕ್ತನಾದವ ಅವನು ವೈಕುಂಠಕ್ಕೆ ಸೇರಿದವ, ಗೋಲೋಕಕ್ಕೆ ಸೇರಿದವ, ಇಲ್ಲಿ ಇದ್ದಾನೆ ಡ್ಯೂಟಿಗೋಸ್ಕರ ಅಷ್ಟೇ. ಏನ್ ಡ್ಯೂಟಿ ಕೊಟ್ಟಿದ್ದಾರೆ ದೇವರು? ಎಲ್ಲರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿ. ಅದೇ ರೀತಿಯಲ್ಲಿ ಆ ಡ್ಯೂಟಿಗೋಸ್ಕರ ಶ್ರೀಲ ಪ್ರಭುಪಾದರು ಇಲ್ಲಿ ಇದ್ರು, ಅವರೆಲ್ಲ ಇದ್ರು. ಅವರ ಟೈಮ್ ಆಗುವಾಗ ಸಾಕು, ನೀನು ಬಾ, ನಿನಗೆ ಅಷ್ಟೇ, ನೀನು ರಿಟೈರ್ಮೆಂಟ್ ಅಂತ ಹೇಳಿ ಕರ್ಕೊಂಡು ಹೋಗುವಾಗ ಕೃಷ್ಣ ಬೇರೆ ಎಲ್ಲೋ ಕೊಡ್ತಾರೆ ಕೆಲಸ. ರಿಟೈರ್ಮೆಂಟ್ ಇಲ್ಲ ಈ ಕೆಲಸಕ್ಕೆ, ಆದ್ರೂ ಒಂಥರ ಹೇಳಿದ್ದಷ್ಟೇ. ಈ ಒಂದು ಭಕ್ತಿಗೆ ರಿಟೈರ್ಮೆಂಟ್ ಎಂಬ ಕಾನ್ಸೆಪ್ಟ್ ಇಲ್ಲ. ಇದು ನವಯೌವನಂಚ, ಇನ್ನು ಜಾಸ್ತಿ ಭಕ್ತಿ ಮಾಡ್ಲಿಕ್ಕೆ ಹೋಗ್ತಾ ಇರ್ತೇವೆ ನಾವು. ಏಜ್ ಆದಾಗೆ ಅಂದ್ರೆ ಶರೀರದ ಏಜ್ ಅಲ್ಲ, ಭಕ್ತಿಯಲ್ಲಿ ಏಜ್ ಆದ ಹಾಗೆ ಇನ್ನು ಭಕ್ತಿ ಮಾಡಬೇಕು ಅಂತ ಜಾಸ್ತಿ. ಅದೇ ಮೊದಲನೆಯ ಶ್ಲೋಕದಲ್ಲಿ ಪೂರ್ಣ ಅಮೃತ ಆಸ್ವಾದನಂ ಪ್ರತಿ ಪದದಲ್ಲಿಯೂ ಆಸ್ವಾದನೆ ಮಾಡ್ತಾ ಏನಾಗ್ತದೆ, ಇನ್ನು ಟೇಸ್ಟ್ ಡೆವಲಪ್ ಆಗ್ತಾ ಹೋಗ್ತದೆ. ಈ ಒಂದು ಉದಾಹರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ಹುಟ್ಟು ಸಾವುಗಳನ್ನು ಗೆದ್ದಿದ್ದಾನೆ ಅಂತ ಹೇಳಿದ್ರೆ
ಎಲ್ಲಿದ್ರೂ ಕೂಡ ಭಗವಂತನ ಸೇವೆಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಭಗವಂತನ ಧಾಮಕ್ಕೆ ಸೇರಿದವನವನು. ಹರೇ ಕೃಷ್ಣ ಮಹಾಮಂತ್ರ ಎಲ್ಲಿಂದ ಬಂದದ್ದು? ಗೋಲೋಕೇರ ಪ್ರೇಮದನ ಹರಿನಾಮ ಸಂಕೀರ್ತನ. ವೈಷ್ಣವರು ಎಲ್ಲಿಂದ ಬಂದದ್ದು? ಗೋಲೋಕದಿಂದ ಬಂದವರು, ಶುದ್ಧ ವೈಷ್ಣವರು. ನಾವೆಲ್ಲ ಅವರ ಸೇವೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಭಾವಾರ್ಥ: ಮೇಲೆ ಹೇಳಿದಂತೆ ಸಮಚಿತ್ತವು ಆತ್ಮ ಸಾಕ್ಷಾತ್ಕಾರದ ಗುರುತು. ಇಂತಹ ಸ್ಥಿತಿಯನ್ನು ತಲುಪಿರುವ ವ್ಯಕ್ತಿಗಳು ಲೌಕಿಕ ಸ್ಥಿತಿಗಳನ್ನು, ಮುಖ್ಯವಾಗಿ ಹುಟ್ಟು ಸಾವುಗಳನ್ನು ಗೆದ್ದಿದ್ದಾರೆ ಎಂದು ಭಾವಿಸಬೇಕು. ಅದ ಕಾರಣ ನಾವೆಲ್ಲ ಎಷ್ಟು ಭಗವಂತನ ಭಕ್ತರ ಸಂಘ ಮಾಡ್ತೇವೆ, ಹೆಜ್ಜೆ ಹೆಜ್ಜೆಯಾಗಿ ನಮಗೆ ಆತ್ಮ ಸಾಕ್ಷಾತ್ಕಾರದ ಲೆವೆಲ್ಗೆ ತಲುಪ್ತೇವೆ. ಒಂದೇ ದಿವಸದಲ್ಲಿ ಅಲ್ಲ, ಸಮಚಿತ್ತ ನಮಗೆ ತಲುಪ್ತದೆ. ಹೆಜ್ಜೆ ಹೆಜ್ಜೆಯಾಗಿ ಎಷ್ಟು ನಾವು ಜಪ ಮಾಡ್ತೇವೆ, ಎಷ್ಟು ಸೇವೆ ಮಾಡ್ತೇವೆ, ಇದಕ್ಕೆ ಅನುಗುಣವಾಗಿ ಭಗವಂತ ರೆಸಿಪ್ರಿಕೇಟ್ ಆಗಿ ನಿಧಾನವಾಗಿ ಹೆಜ್ಜೆ ಹೆಜ್ಜೆ ಹೆಜ್ಜೆಯಾಗಿ ಮುಂದೆ ಬರ್ತೇವೆ. ಕ್ರಮವಾಗಿ, ಕ್ರಮೇ ಅಂತ ಹೇಳ್ತಾರೆ ಶಾಸ್ತ್ರ. ಕ್ರಮವಾಗಿ ಮುಂದೆ ಬರ್ತಾ ಇರ್ತೇವೆ ನಾವು. ಇಲ್ಲಿ ಕುಂಠಿತವಾಗುದು ಅಂತ ಇಲ್ಲ ಭಕ್ತಿಯಲ್ಲಿ. ಎಲ್ಲಿ ಅಕಸ್ಮಾತ್ ಮಾಡ್ಲಿಕ್ಕಾಗದೆ ನಿಲ್ಲಿಸಿ ಅವನಿಗೆ ದೇಹ ತ್ಯಾಗ ಆಗಿದೆ, ಅವನ ದೇಹ ಬಿಟ್ಟಿದ್ದಾನೆ ಅವ ಅಂತ ಹೇಳಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಅವನು ಎಲ್ಲಿ ನಿಲ್ಲಿಸಿದ್ದಾನೆ ಅಲ್ಲಿಂದಲೇ ಶುರು ಮಾಡ್ತಾನೆ. ಆದ್ರೆ ಬೇರೆ ಭೌತಿಕ ವಿಚಾರ ಹಾಗೆ ಆಗ್ಲಿಕ್ಕಿಲ್ಲ. ನಾವು PhD ಮಾಡಿರ್ಬೋದು, ಅದೆಲ್ಲ ಮಾಡಿರ್ಬೋದು. ನೆಕ್ಸ್ಟ್ ನಾವು ಸತ್ತ ಮೇಲೆ ಪುನಃ ಹುಟ್ಟುವಾಗ ಪುನಃ PhD ನಾನು ಸರ್ಟಿಫಿಕೇಟ್ ತಗೊಂಡು ಹೋಗ್ಲಿಕ್ಕೆ ಆಗ್ತದ? ಕೆಲಸ ಕೊಡಿ ಅಂತ ಹೇಳಿ ನಗ್ತಾರೆ ಯಾರಾದ್ರೂ. ಆ ರೀತಿಯಲ್ಲಿ ಲೌಕಿಕ ಸ್ಥಿತಿಯನ್ನು, ಮುಖ್ಯವಾಗಿ ಹುಟ್ಟು ಸಾವುಗಳನ್ನು ಗೆದ್ದಿದ್ದಾರೆ ಎಂದು ಭಾವಿಸಬೇಕು. ಮನುಷ್ಯನು ತನ್ನನ್ನು ಈ ದೇಹದೊಂದಿಗೆ ಗುರುತಿಸಿಕೊಂಡಷ್ಟು ಕಾಲವು ಆತನನ್ನು ಬದ್ಧ ಆತ್ಮ ಎಂದೇ ಪರಿಗಣಿಸಬೇಕು. ಬದ್ಧ ಆತ್ಮ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಯ್ತು. ನಾವು ಎಲ್ಲರೂ ಬದ್ಧ ಆತ್ಮ. ಯಾಕೆಂದ್ರೆ ನಾವೆಲ್ಲರೂ ನಮ್ಮನ್ನ ದೇಹದೊಟ್ಟಿಗೆ ಕಲ್ಪಿಸಿಕೊಳ್ತಾ ಇದ್ದೇವೆ. ನಾನು ಗುರುರಾಜ, ಅಥವಾ ನಾನು ರಾಜ, ಅಥವಾ ನಾನು ಕಳ್ಳ, ಅಥವಾ ನಾನು ಬೆಂಗಳೂರಲ್ಲಿ ವಾಸಿಸುವ, ಈ ರೀತಿಯಲ್ಲೆಲ್ಲ ನಮಗೆಲ್ಲ ಇದೆ. ಈ ರೀತಿಯಲ್ಲೆಲ್ಲ ನಮ್ಮ ಮನಸ್ಸಲ್ಲಿದೆ. ಆಗ ನಮ್ಗೆ ಏನು ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ, ನಮಗೆ ಆಧ್ಯಾತ್ಮಿಕ ಹೆಸರು ಸಿಗ್ತದಲ್ಲ. ನಾನು ದಮಯಂತಿ, ನಾನು ಗುರು ಗೌರಂಗ ದಾಸ ಅಂದ್ರೆ ಭಗವಂತನ ದಾಸ. ಈ ರೀತಿ ನೋಡಿ, ದಾಸ ದಾಸಿ ಅಂತ ಹಾಕಿದೆ. ಅದರ ಅರ್ಥ ಏನು? ಆ ಹೆಸರು ನಮ್ಮ ಆತ್ಮಕ್ಕೆ ಕೊಟ್ಟ ಹೆಸರು, ನಮ್ಮ ದೇಹಕ್ಕೆ ಕೊಟ್ಟ ಹೆಸರಲ್ಲ. ಅಂದ್ರೆ ಈ ಹೆಸರು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಹೆಸರು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮ ಆತ್ಮದ ಐಡೆಂಟಿಟಿ ಭಗವಂತನ ದಾಸ ಅಂತ ತೋರಿಸುವ ಹೆಸರಿದು. ಯಾರು ಕೊಟ್ಟದ್ದು? ಆಧ್ಯಾತ್ಮಿಕ ಗುರುಗಳು ಕೊಟ್ಟಂತ ಹೆಸರು. ಆಧ್ಯಾತ್ಮಿಕ ಗುರುಗಳು ಯಾರು? ಅವರು ಪರಂಪರೆಗೆ ಸಂಬಂಧಪಟ್ಟವರು. ಪರಂಪರೆಯಲ್ಲಿ ಬಂದವರು ಕೊಟ್ಟಂತ ಈ ಹೆಸರಿಗೆ ಜಾಸ್ತಿ ಬೆಲೆ. ಅದಕ್ಕೋಸ್ಕರ ಆಗ ಬೇರೆ ಹೆಸರು ಹೇಳಿದ್ದೆ, ಗುರುರಾಜ ಅಂತ ಹೇಳಿದ್ದೆ. ಗುರುರಾಜ ಅಂತ ಹೇಳುದು ಕೂಡ ಆಧ್ಯಾತ್ಮಿಕ ಹೆಸರೇ, ಆದ್ರೆ ಅದು ಪರಂಪರೆಯಲ್ಲಿ ಇಲ್ಲದ ಕಾರಣ ಅದಕ್ಕೆ ಅಷ್ಟು ಬೆಲೆ ಇಲ್ಲ. ಗುರುರಾಜ ಅಂತ ಹೇಳಿದ್ರೆ ಯಾರು? ಯಾರಿಗಾದ್ರೂ ಗೊತ್ತಾ? ಗುರುರಾಜ ಅಂದ್ರೆ ಯಾರು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ರಾಘವೇಂದ್ರ ಸ್ವಾಮಿಗಳಿಗೆ ಹೆಸರಿಟ್ಟಿರ್ತಾರಲ್ಲ ಅದ ಪ್ರಭು? ಎಸ್, ರಾಘವೇಂದ್ರ ಸ್ವಾಮಿಗಳ ಹೆಸರು. ಕರೆಕ್ಟ್, ರಾಘವೇಂದ್ರ ಸ್ವಾಮಿಗಳ ಹೆಸರು. ಆದ ಕಾರಣ ಅದು ಆಧ್ಯಾತ್ಮಿಕ ಹೆಸರೇ, ಆದರೆ ಪರಂಪರೆಗೆ ಸಂಬಂಧ ಪಡೆದ ಕಾರಣ ಅದರ ವ್ಯಾಲ್ಯೂ ಅಷ್ಟು ಇರುವುದಿಲ್ಲ. ಆದ್ರೆ ಯಾವಾಗ ನಾವು ಪರಂಪರೆಗೆ ಸಂಬಂಧಪಟ್ಟ ಕೂಡಲೇ ಅದು ಆತ್ಮಕ್ಕೆ ಸಂಬಂಧಪಟ್ಟ ಹೆಸರು. ನನ್ನ ಹೆಸರು ಗುರು ಗೌರಂಗ ದಾಸ ಅಂತ ಹೇಳಿದ್ರೆ ನನ್ನ ದೇಹಕ್ಕೆ ಸಂಬಂಧಪಟ್ಟ ಹೆಸರಲ್ಲ ಅದು. ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ನಾವೆಲ್ಲ ಗುರು ಗೌರಂಗ ದಾಸ ಅಂತ ಹೇಳಿದ್ರೆ ಆ ದೇಹ ಅಲ್ಲ, ಅದು ಭಗವಂತನ ಭಕ್ತನಾದಂತಹ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಆತ್ಮಕ್ಕೆ ಸಂಬಂಧಪಟ್ಟದ್ದು. ಈ ದೇಹದೊಂದಿಗೆ ಗುರುತಿಸಿಕೊಂಡಷ್ಟು ಕಾಲ ಆತನನ್ನು ಬದ್ಧಾತ್ಮ ಎಂದೇ ಪರಿಗಣಿಸಬೇಕು. ಹೇಳುದು ಸುಲಭ, ನೀವೆಲ್ಲ ಇಷ್ಟೆಲ್ಲ ಡಿಸ್ಕಷನ್ ಮಾಡಿ ನಾಲೆಜ್ ಬರ್ತಾ ಉಂಟು, ಆದ್ರೆ ಅದನ್ನು ನಮಗೆ ಅಪ್ಲೈ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಸುಲಭವಾಗಿ. ಆದರೆ ನಿರಂತರವಾಗಿ ಹೀಗೆ ಚರ್ಚೆ ಮಾಡ್ತಾ, ಡಿಸ್ಕಷನ್ ಮಾಡ್ತಾ, ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಒಂದು ದಿನ ನಮಗೆ ಖಂಡಿತವಾಗಿ ಹೌದು ಅಂತ ನಮಗೆ ಅರ್ಥ ಆಗಿ ಅದನ್ನ ಪ್ರಾಕ್ಟಿಕಲಿ ಅನುಭವಿಸ್ಲಿಕ್ಕೆ ಆಗ್ತದೆ. ಆದರೆ ಆತ್ಮ ಸಾಕ್ಷಾತ್ಕಾರದಿಂದ ಅವನು ಸಮಚಿತ್ತದ ನೆಲೆಗೆ ಏರಿದಾಗ ಅವನು ಬದ್ಧ ಬದುಕಿನಿಂದ ಮುಕ್ತನಾಗುತ್ತಾನೆ. ಅದಕ್ಕೆ ಪ್ರೊಸೆಸ್ ಏನು? ಇದೇ ಭಕ್ತಿಯ ಪ್ರೊಸೆಸ್. ತುಂಬಾ ಸುಲಭವಾದ ಪ್ರೊಸೆಸ್. ಹರೇ ಕೃಷ್ಣ ಮಹಾಮಂತ್ರದ ನಿತ್ಯ ಜಪ, ಆಮೇಲೆ ಭಗವಂತನ ಸೇವೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆತನು ಐಹಿಕ ಜಗತ್ತಿನಲ್ಲಿ ಹುಟ್ಟುವ ಅಗತ್ಯವಿಲ್ಲ. ಪುನಃ ಇಲ್ಲಿಗೆ ಭಗವಂತನಿಗೆ ಅಗತ್ಯ ಇಲ್ಲದ್ರೆ ಬರುವ ಅಗತ್ಯ ಇಲ್ಲ. ಭಗವಂತನ ಸೇವಾ ಕೈಂಕರ್ಯ ಇದ್ರೆ ಮಾತ್ರ ಬರಬೇಕು, ಇಲ್ಲದ್ರೆ ಇಲ್ಲಿ ಬರುವ ಅಗತ್ಯವೇ ಇಲ್ಲ. ಅವನು ಮರಣಾನಂತರ ಆಧ್ಯಾತ್ಮಿಕ ವ್ಯೋಮವನ್ನು ಪ್ರವೇಶಿಸಬಲ್ಲನು.
ಇದು ಅವನವನ ಭಾವಕ್ಕೆ ಅನುಗುಣವಾಗಿ ಭಗವಂತನೊಟ್ಟಿಗೆ ಯಾವ ರೀತಿಯ ಭಾವವನ್ನ ಇಟ್ಟುಕೊಂಡಿದ್ದಾನೆ ಅದಕ್ಕೆ ಅನುಗುಣವಾಗಿ ಯಾವುದೋ ಒಂದು ಆಧ್ಯಾತ್ಮಿಕ ಲೋಕ ಅವನಿಗೆ ಸಿಗ್ತದೆ, ಯಾವುದೋ ಒಂದು ವೈಕುಂಠ ಲೋಕ ಸಿಗ್ತದೆ. ಭಗವಂತನಿಗೆ ಆಕರ್ಷಣೆಯೂ ದ್ವೇಷವೂ ಇಲ್ಲವಾದುದರಿಂದ ಅವನು ದೋಷರಹಿತನು. ಇದು ಎಲ್ಲಿಗೆ? ಬ್ರಹ್ಮನಿಗೆ ಹೇಳಿದೆ. ಬ್ರಹ್ಮನ್ ಅಂದ್ರೆ ಭಗವಂತನೇ ಬ್ರಹ್ಮನ್ ಅಂದ್ರೆ. ಹೀಗೆಯೇ ಜೀವಿಗೆ ಆಕರ್ಷಣೆಯಾಗಲಿ ದ್ವೇಷವಾಗಲಿ ಇಲ್ಲವಾದಾಗ ಆತನು ದೋಷರಹಿತನಾಗುತ್ತಾನೆ. ಅಂದ್ರೆ ಭಗವಂತ ಸತ್ ಚಿತ್ ಆನಂದ, ಆತ್ಮವು ಸತ್ ಚಿತ್ ಆನಂದ. ಆದ್ರೆ ಯಾಕೆ ಆತ್ಮ ಆಕರ್ಷಣೆ ದ್ವೇಷ ಮಾಡ್ತಾ ಉಂಟು ಅಂದ್ರೆ, ಈ ದೇಹ ನನಗೆ ಯಾರನ್ನು ನೋಡಿ ಆಕರ್ಷಣೆ ಆಗ್ತಾ ಉಂಟು, ಯಾರನ್ನು ನೋಡಿ ದ್ವೇಷ ಆಗ್ತಾ ಉಂಟು. ಯಾಕೆ? ಆತ್ಮದ ಗುಣ ಸತ್ ಚಿತ್ತ ಆನಂದ. ಆ ಆತ್ಮದ ಗುಣ, ನಿಜವಾದ ಆತ್ಮದ ಗುಣ ಯಾವಾಗ ನಿಜವಾಗಿ ನಮಗೆ ಅರ್ಥ ಆಗ್ತದೆ ಆಗ ನಾವು ಭಗವಂತನಿಗೆ ಕನೆಕ್ಟ್ ಆಗ್ತದೆ. ಅಂದ್ರೆ ಸೇಮ್ ಗುಣ. ದ ಬರ್ಡ್ಸ್ ವಿತ್ ಸೇಮ್ ಫೆದರ್ ಏನೋ ಇದೆಯಲ್ಲ ಇಂಗ್ಲಿಷ್ ಅಲ್ಲಿ, ಪ್ರಿಯ ಯಾರು, Flock together. ಫ್ಲಾಕ್, FLOCK, Yes. Flock. ಫ್ಲಾಕ್ ಟುಗೆದರ್ ಅಂದ್ರೆ ಒಂದೇ ರೀತಿಯ ಕಲರ್ ಇರುವಂತಹ ರೆಕ್ಕೆ ಇರುವಂತಹ ಹಕ್ಕಿಗಳು ಜೊತೆಯಲ್ಲೇ ಹಾರ್ತಾ ಇರ್ತವೆ, ಜೊತೆಯಲ್ಲೇ ಹಾರ್ತವೆ, ಬೇರೆಯದ್ದು ಸೇರುದಿಲ್ಲ ಅದರ ಜೊತೆ. ಅದೇ ರೀತಿಯಲ್ಲಿ ನಾವು ಭಗವಂತನ ದಾಸರು. ಆದರೆ ಭಗವಂತನ ದಾಸರು ಅಂತ ಹೇಳಿ ಮಾಡುವ ಕೆಲಸ ಏನಾದರೂ ಬೇರೆ ಆದರೆ ಆಗ ನಾವು ಭಗವಂತನ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೆಸರಿಗೆ ಮಾತ್ರ ದಾಸ ಅಂತ ಆಗ್ತದೆ. ಹೀಗೆಯೇ ಜೀವಿಗೆ ಆಕರ್ಷಣೆಯಾಗಲಿ ದ್ವೇಷವಾಗಲಿ ಇಲ್ಲವಾದಾಗ ಆತನೂ ದೋಷರಹಿತನಾಗುತ್ತಾನೆ, ಆಧ್ಯಾತ್ಮಿಕ ವ್ಯೋಮವನ್ನು ಪ್ರವೇಶಿಸಲು ಅರ್ಹನಾಗುತ್ತಾನೆ. ಅವನು ಶುದ್ಧನಾಗ್ತಾ ಆತ್ಮದ ದೃಷ್ಟಿ ಅವನಿಗೆ ಅರ್ಥ ಆಗಿ ಮುಂದೆ ಭಗವಂತನ ಸೇವೆಗೋಸ್ಕರ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅರ್ಹನಾಗ್ತಾನೆ. ಇಂತಹವರನ್ನು ಆಗಲೇ ಮುಕ್ತರು ಎಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಇದ್ದುಕೊಂಡೆ ಇಹೈವ ಅಂತ ಹೇಳಿ, ಇಹ ಅಂತ ಹೇಳೋ ಪದ, ಇಹ ಅಂದ್ರೆ ಈ ಜನ್ಮದಲ್ಲಿ, ಇಲ್ಲಿ ಈಗಿರುವಾಗ ಅವರ ಲಕ್ಷಣಗಳನ್ನು ಮುಂದೆ ವರ್ಣಿಸಿದೆ. ಒಂದು ಲಕ್ಷಣ ನೋಡಿ ಮತ್ತೆ ನಿಲ್ಲಿಸೋಣ. ಇಂತಹವರು ಆಗಲೇ ಮುಕ್ತರೆಂದು ಪರಿಗಣಿಸಲಾಗುತ್ತದೆ. ಅವರ ಲಕ್ಷಣವನ್ನು ಮುಂದೆ ವರ್ಣಿಸಿದೆ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರ ಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತ. ವಿದ್ ಅಂತ ಎಲ್ಲೆಲ್ಲಿ ಬರ್ತದೆ, ವಿದ್ ಅಂತ ಹೇಳಿದ್ರೆ ಜ್ಞಾನ ಬೆಳೆಸಿಕೊಂಡನ. ವಿದ್ ಅಂದ್ರೆ ವಿದ್ವಾನ್ ಅಥವಾ ವಿದ್ಯೆ. ವಿದ್ ಅಂತ ಹೇಳಿದ್ರೆ ಅದು ರೂಟ್ ವರ್ಡ್, ಅದು ಬ್ರಹ್ಮನ ಬಗ್ಗೆ ಜ್ಞಾನ ಪಡ್ಕೊಂಡವನು ಬ್ರಹ್ಮವಿದ್. ಬ್ರಹ್ಮಣಿ ಸ್ಥಿತ. ನ ಪ್ರಹೃಷ್ಯೇತ, ಸಂತೋಷ ಪಡುವುದಿಲ್ಲ. ಪ್ರಹೃಷ್ಯೇತ, ಸಂತೋಷ ಬಿಡುವುದಿಲ್ಲ. ಯಾವಾಗ? ಪ್ರಿಯಂ ಪ್ರಾಪ್ಯ, ಯಾವ್ದಾದ್ರು ಒಳ್ಳೆ ಗಿಫ್ಟ್ ಸಿಕ್ಕಿದೆ ಅಂತ ಹೇಳಿ ಖುಷಿ ಬೆಲೂನ್ ಆಗಿ ಉಬ್ಬಿ ಬಿಡ್ತೇವೆ ನಾವು. ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ನಾವು ಭಕ್ತರಾದ್ರೂ ಕೂಡ ಅವ್ರಿಗೆ ಒಳ್ಳೆ ಗಿಫ್ಟ್ ಕೊಡ್ತಾರೆ, ಅವರ ಮನೆಗೆ ಹೋದ್ರೆ ಒಳ್ಳೆ ಪ್ರಸಾದ ಕೊಡ್ತಾರೆ, ಅಂತ ಹೇಳಿ ಉಬ್ಬಿ ಬಿಡ್ತೇವೆ ನಾವು. ನ ಪ್ರಹರ್ಷೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ. ಉದ್ವಿಗ್ನಾಗುದಿಲ್ಲ. ಉದ್ವಿಗ್ನಾಗುದಿಲ್ಲ, ಅವನಿಗೆ ಟೆನ್ಷನ್ ಆಗುದಿಲ್ಲ. ಯಾವಾಗ? ಒಳ್ಳೇದು ಸಿಗದಿದ್ರೆ, ಪ್ರಿಯ ಖುಷಿ ಕೊಡೋದು ಸಿಗದಿದ್ರೆ. ಏನೋ ಅನ್ಕೊಂಡು ಹೋಗಿರ್ತೇವೆ ದೇವಸ್ಥಾನಕ್ಕೆ, ಇವತ್ತು ಪುಳಿಯೋಗರೆ ಇರ್ಬೋದು, ಅಲ್ಲಿ ನೋಡಿದ್ರೆ ಮೊಸರನ್ನ, ನನಗೆ ಕೋಲ್ಡ್, ಶೀತ ಆಗಿದೆ, ಮೂಗಲ್ಲಿ ಇಳಿತಾ ಉಂಟು, ಅಯ್ಯೋ ಇವತ್ತು ಪ್ರಸಾದ ಮೊಸರನ್ನ ಬೇಜಾರಾಗುತ್ತೆ, ಅಯ್ಯೋ ಅಂತ ಹೇಳಿ ಅನ್ಕೊಳ್ಳೋದು. ಸ್ಥಿರ ಬುದ್ಧಿರ ಸಮ್ಮೂಢೋ ಬ್ರಹ್ಮವಿದ್ದ ಬ್ರಹ್ಮಣಿ ಸ್ಥಿತ. ಯಾರು ಇದೆರಡರಲ್ಲೂ ಸ್ಥಿರನಾಗಿರ್ತಾನೋ ಅಂಥವನು ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತನಾಗಿರ್ತಾನೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಿಯವಾದುದನ್ನು ಸಾಧಿಸಿದಾಗ ಹರ್ಷಿಸದಿರುವವನು, ಅಪ್ರಿಯವಾದುದು ಘಟಿಸಿದಾಗ ಶೋಕಿಸದಿರುವವನು, ಸ್ಥಿರ ಬುದ್ಧಿ ಉಳ್ಳವನು, ದಿಗ್ಭ್ರಮೆ ಹೊಂದದವನು, ಭಗವದ್ವಿಜ್ಞಾನವನ್ನು ತಿಳಿದವನು ಆದ ಮನುಷ್ಯನು ಆಗಲೇ ಆಧ್ಯಾತ್ಮಿಕ ನೆಲೆಯನ್ನು ಹೊಂದಿದ್ದಾನೆ. ಇದೆಲ್ಲದ ಜೊತೆ ಭಗವಂತನ ಸೇವೆ ಮಾಡ್ತಾ ಇರಬೇಕು. ಬರೀ ಈ ಲೆವೆಲ್ಗೆ ತಲುಪಿ ಏನು ಪ್ರಯೋಜನ ಇಲ್ಲ. ಇನ್ನಂದ್ರೆ ಇದು ಭಗವಂತನ ಸಂಬಂಧಪಟ್ಟು ನಮಗೆ ಪ್ರಿಯವಾಗಿ ಸಿಕ್ಕಿದ್ದನ್ನ ಖುಷಿ ಪಟ್ರೆ ಏನು ತೊಂದರೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಭಗವಂತನ ಸೇವೆ ಮಾಡಿದ ಯಾರೋ ಒಬ್ಬ ಭಕ್ತನ ದೇಹತ್ಯಾಗ ಆಯ್ತು. ನಾವು ಖುಷಿ ಪಡ್ಬೇಕೋ ದುಃಖ ಪಡ್ಬೇಕಾ? ಅಲ್ಲ, ಇದರಲ್ಲಿ ಹೇಳಿದ ಹಾಗೆ
ಸ್ಥಿರ ಬುದ್ಧಿಯಲ್ಲಿರ್ಬೇಕು, ಏನ್ ತೊಂದರೆ ಇಲ್ಲ, ಹೋಯ್ತು ಪರವಾಗಿಲ್ಲ, ಹಾಗೆ ಅನ್ಕೋಬೇಕಾ? ಹೇಳಿ ಯಾರಾದ್ರೂ. ಯಾಕಂದ್ರೆ ಇದು ಭಕ್ತಿಯ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಇಲ್ಲಿ. ಭಕ್ತಿಯ ಲೆವೆಲೇ ಬೇರೆ. ಭಕ್ತಿಯಲ್ಲಿ ಏನು, ಈಗ ಭಕ್ತರು, ದೊಡ್ಡ ಭಕ್ತರು, ಈಗ ನಮ್ಮ ಶ್ರೀಲ ಪ್ರಭುಪಾದರು ಈಗ ನಮ್ಮಲ್ಲಿ, ನಮ್ಮ ನಡುವೆ ಇಲ್ಲ ಅಂತ ಹೇಳಿ ಖುಷಿಯ ದುಃಖವ? ಹೇಳಿ ಯಾರಾದ್ರೂ. ದುಃಖ. ದುಃಖವೇ, ಸಂಶಯವೇ ಇಲ್ಲ, ದುಃಖ. ಇಷ್ಟೆಲ್ಲ ಅಯ್ಯೋ, ನಾವು ಅವರಿರುವಾಗ ನಾವಿರ್ತಿದ್ರೆ ಎಷ್ಟು ಖುಷಿ, ಎಷ್ಟು ಒಳ್ಳೆದಿತ್ತು. ಆದ ಕಾರಣ ಭಕ್ತರ ಒಂದು ಚಿಂತನೆಯೇ ಬೇರೆ. ಆದರೆ ಅವನು ಅದರಿಂದ ಡಿಸ್ಟರ್ಬ್ ಆಗುದಿಲ್ಲ, ಸಾಧನೆ ಮಾಡ್ತಾ ಇರ್ತಾನೆ. ಭಗವಂತನ ಭಕ್ತರಾದ ಶ್ರೀಲ ಪ್ರಭುಪಾದರು ನಿರಂತರವಾಗಿ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ನಮಗೆಲ್ಲ ಗೊತ್ತುಂಟು. ಭಗವಂತನ ಭಕ್ತರಾದಂತಹ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ, ನಾನು ನನ್ನ ಪುಸ್ತಕದಲ್ಲಿ ಇದ್ದೇನೆ, ನಾವು ಓದ್ತಾ ಇರುವುದು ಅಂತ ಅಂದ್ರೆ ಏನು, ಶ್ರೀಲ ಪ್ರಭುಪಾದರ ಜೊತೆ ಸಂಬಂಧ ಬೆಳೆಸ್ತಾ ಇದ್ದೇವೆ. ಅವರ ಮುಖಾಂತರ ನಾವು ಭಗವತ್ ಪ್ರಾಪ್ತಿ ಆಗುತ್ತೆ, ನಮಗೆ ನಮ್ಮ ಆಚಾರ್ಯರ ಮುಖಾಂತರ ಭಗವತ್ ಪ್ರಾಪ್ತಿ ಆಗ್ತದೆ. ಆದ ಕಾರಣ ನಾವು ಎಷ್ಟು ಹಂಬಲ್ ಆಗ್ಬೇಕು ಅಂತ ಹೇಳಿದ್ರೆ, ತುಂಬಾ ಹಂಬಲ್ ಆಗ್ಬೇಕು. ನಾವು ಹಂಬಲ್ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ಅಷ್ಟು ಕೆಳಗಿರ್ಬೇಕು ನಾವು. ಆ ಕೆಳಗಿದ್ದೇವೆ ಅಂತ ಯಾರಿಗೂ ತೋರಿಸಬಾರ್ದು. ಯಾರಿಗೂ ಅಂದ್ರೆ ಬೇರೆಯವರಿಗೆ, ನಮ್ಮನ್ನ ಅಪ್ರಿಶಿಯೇಟ್ ಮಾಡದವರಿಗೆ ನಾವು ತೋರಿಸಬಾರ್ದು. ಆಫೀಸಲ್ಲಿ ಹೋಗಿ ನಾನು ಕೆಳಗಿದ್ದೇನೆ ಅಂತ ಹೇಳಿದ್ರೆ ಈಗ ಆದದ್ದೇ ಆಗ್ತದೆ ನಮಗೆ. ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ್ದೇವೆ, TCS ಅಲ್ಲಿ ಏನು ಕೆಳಗೆ ಹಾಕಿದ್ದಾರೆ ಹಾಗೆ ನಮ್ಗೆಲ್ರಿಗೂ ಆಗ್ತದೆ. ಹಾಗೆ ಆಗ್ಬಾರದು ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಕೆಳಗೆ, ಆದ್ರೆ ಮಾತಿನಲ್ಲಿ ಕೆಳಗಿರಬಾರದು. ಸ್ಟ್ರಾಂಗ್, ಮಾತಿನಲ್ಲಿ ಸ್ಟ್ರಾಂಗ್. ಶ್ರೀಲ ಪ್ರಭುಪಾದರು ಕಲಿಸಿದ್ದು ನಮಗೆ ಮಾತು ಸ್ಟ್ರಾಂಗ್ ಇರಬೇಕು. ಯಾವತ್ತು ಸುಮ್ಮನೆ ಯಾರ ಹತ್ರ ಮಾತಾಡಬಾರದು. ಅಗತ್ಯ ಇದ್ರೆ ಮಾತ್ರ. ಹೆಚ್ಚು ಮಾತಾಡ್ಬೇಕು ಅಂತ ಹೇಳಿದ್ರೆ ಭಕ್ತರ ಸಂಘದಲ್ಲಿ ನಮಗೆ ಎಷ್ಟು ಅವಕಾಶ ಇದೆ ಆದ್ರೆ ಆ ಭಕ್ತಿಯಲ್ಲಿ ಯಾರು ಈಗಾಗ್ಲೇ ಬರ್ಲಿಲ್ಲ, ಎಷ್ಟು ಬೇಕೋ ಅಷ್ಟು. ಅತಿ ಮಾತಾಡಬಾರ್ದು ನಾವು. ಅತಿ ಮಾತಾಡಿದ್ರೆ ಏನಾಯ್ತು, ನಿಧಾನವಾಗಿ ನಮ್ಮ ಬಗ್ಗೆ ಗೊತ್ತಾಗ್ಬಿಡ್ತದೆ ಅವರಿಗೆ. ಆಮೇಲೆ ಏನ್ ಮಾಡ್ತಾರೆ ನಮಗೆಲ್ಲ ಗೊತ್ತು. ಅವರು ಸಪ್ರೆಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಯಾರೇ ಆಗಿರ್ಲಿ ಅವರು ಸಪ್ರೆಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಸಪ್ರೆಷನ್ ಆಗೋಕೆ ನಾವು ಬಿಡ್ಲೇಬಾರ್ದು ನಮ್ಮನ್ನು ನಾವು. ಇದೇ ಬಿಹೇವಿಯರ್ ಸೈನ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು. ತಾನು ದೇಹವಲ್ಲ, ಒಂದು ದೊಡ್ಡದು ಮಾಡ್ತೀನಿ, ಒಂದು ನಿಮಿಷ. ತಾನು ದೇಹವಲ್ಲ, ದೇವೋತ್ತಮ ಪರಮ ಪುರುಷನ ಒಂದು ಪ್ರತ್ಯೇಕ ಭಾಗ ಎಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿರುತ್ತದೆ. ಇದು ಭಕ್ತನಿಗೆ ತಿಳಿದಿರುತ್ತದೆ. ಆದುದರಿಂದ ಆತನು ಏನನ್ನಾದರೂ ಸಾಧಿಸಿದಾಗ ಹಿಗ್ಗುವುದಿಲ್ಲ. ಇದನ್ನು ಕೂಡ ಅಪ್ಲೈ ಮಾಡಬೇಕು ನಾವು. ಒಂದು ಪ್ರೀಚಿಂಗ್ ಮಾಡ್ತಾ ಇದ್ದೇವೆ ಅಂತ ಇಟ್ಕೊಳ್ಳೋಣ, ನೀವೆಲ್ಲ ಸೇರಿ ಒಂದು ಸಂಡೇ ಪ್ರೋಗ್ರಾಮ್ ಮಾಡ್ತಿದ್ದೇವೆ. ಇವತ್ತು 60 ಜನ ಬಂದ್ರು, ಇವತ್ತು 100 ಜನ ಬಂದ್ರು, ಇವತ್ತು ಬರ್ಲೇ ಇಲ್ಲ. ಈ ತರ ಬೇಜಾರಾಗಬಾರದು. ಒಬ್ಬರಾದ್ರೂ ಬಂದ್ರಲ್ಲ, ಒಂದು ಆತ್ಮ ಆದ್ರೂ ಬಂತಲ್ಲ, ಯಾರು ಬಂದಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಇಲ್ಲಿ ಎಷ್ಟು ಆತ್ಮಗಳಿವೆ, ಅವರೆಲ್ಲ ಬರ್ತಿದ್ದಾರೆ. ತುಂಬಾ ಜನ ಬಂದವರೆ, ಕೃಷ್ಣ ಎಷ್ಟು ಜನರನ್ನು ಕಳಿಸ್ತಿದ್ದಾರೆ ಅಂತ ಹೇಳಿ ಈ ರೀತಿಯಲ್ಲಿ ಚಿಂತನೆ ಮಾಡಬೇಕು. ಆದುದರಿಂದ ಆತನು ಏನನ್ನಾದರೂ ಸಾಧಿಸಿದಾಗ ಹಿಗ್ಗುವುದಿಲ್ಲ, ತನ್ನ ದೇಹಕ್ಕೆ ಸಂಬಂಧಿಸಿದ ಏನನ್ನಾದರೂ ಕಳೆದುಕೊಂಡಾಗ ಕಗ್ಗುವುದಿಲ್ಲ. ದೇಹಕ್ಕೆ ಸಂಬಂಧಿಸಿದ ಏನನ್ನಾದರೂ, ಆತ್ಮಕ್ಕೆ ಸಂಬಂಧಿಸಿದ ಏನನ್ನಾದರೂ ಅಲ್ಲ. ಆತ್ಮಕ್ಕೆ ಸಂಬಂಧಿಸಿದ ಏನನ್ನಾದರೂ ಕಳೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತನ್ನ ದೇಹಕ್ಕೆ ಸಂಬಂಧಿಸಿದ ಏನನ್ನಾದರೂ ಕಳೆದುಕೊಂಡಾಗ ಕುಗ್ಗುವುದಿಲ್ಲ. ಇದಕ್ಕೆ ಸ್ಥಿರ ಬುದ್ಧಿ ಎಂದು ಹೆಸರು. ಸ್ಥಿರ ಬುದ್ಧಿ. ಆದುದರಿಂದ ಅವನು ಜಡದೇಹವನ್ನು ಆತ್ಮವೆಂದು ತಪ್ಪಾಗಿ ತಿಳಿದು ದಿಗ್ಭ್ರಮೆ ಹೊಂದುವುದಿಲ್ಲ. ದಿಗ್ಭ್ರಮೆ ಅಂತ ಹೇಳಿದ್ರೆ ಪದದ ಅರ್ಥ ನಮ್ಗೆ ಗೊತ್ತಾಗಿದೆ. ಭ್ರಮೆ ಅಂತ ಹೇಳಿದ್ರೆ ಕನ್ಫ್ಯೂಷನ್. ದಿಕ್ಕು ಯಾವ ಸೈಡಿಗೆ ಹೋಗ್ಬೇಕು, ದೇಹದ ಸೈಡಿಗೆ ಹೋಗ್ಬೇಕಾ, ಆತ್ಮದ ಕಡೆಗೆ ಹೋಗ್ಬೇಕಾ ಅಂತ ಹೇಳಿ ಗೊತ್ತಿಲ್ಲ. ಅದಕ್ಕೆ ದಿಗ್ಭ್ರಮೆ ಅಂತ ಹೇಳ್ತು. ದೇಹವು ಶಾಶ್ವತವೆಂದು ಭಾವಿಸುವುದಿಲ್ಲ ಮತ್ತು ಆತ್ಮನ ಅಸ್ತಿತ್ವವನ್ನು ಕಡೆಗಣಿಸುವುದಿಲ್ಲ. ದೇಹವು ಶಾಶ್ವತವೆಂದು ಭಾವಿಸುವುದಿಲ್ಲ ಮತ್ತು ಆತ್ಮನ ಅಸ್ತಿತ್ವವನ್ನು ಕಡೆಗಣಿಸುವುದಿಲ್ಲ. ಆಮೇಲೆ ಇದಕ್ಕೆ ಬೇಕಾದ ಚಟುವಟಿಕೆ ಮಾಡುವುದರಲ್ಲೂ ಕಡೆಗಣಿಸುವುದಿಲ್ಲ. ಇದರಿಂದ ಅವನು ಪರಮ ಸತ್ಯದ ಸಂಪೂರ್ಣ ವಿಜ್ಞಾನವನ್ನು, ಎಂದರೆ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಂತನನ್ನು ತಿಳಿದುಕೊಳ್ಳುವ ಮಟ್ಟಕ್ಕೆ ಏರುತ್ತಾನೆ. ಆತನು ಪರಮ ಸತ್ಯದೊಂದಿಗೆ ಎಲ್ಲ ರೀತಿಗಳಲ್ಲೂ ಒಂದಾಗುವ ಹುಸಿ ಪ್ರಯತ್ನವನ್ನು ಮಾಡದೆ ತನ್ನ ನಿಜ ಸ್ವರೂಪವನ್ನು ತಿಳಿದಿರುತ್ತಾನೆ. ಸುಮ್ಮನೆ ಟ್ರೈ ಮಾಡೋದಿಲ್ಲ, ನಾನು ಭಗವಂತನಲ್ಲಿ ಮರ್ಜ್ ಆಗ್ತೇನೆ ಅಂತೇಳಿ. ನಾನು ಮರ್ಜ್ ಆಗ್ತೇನೆ ಅಂತೇಳಿ. ಏನು ಮರ್ಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮರ್ಜ್ ಆಗುದಿದ್ರೆ ಅದು ಆತ್ಮಹತ್ಯೆ. ಅಂತಹ ಆತ್ಮಹತ್ಯೆ ಮಾಡ್ಲಿಕ್ಕೆ ಸತ್ಯವಾಗಿ ಜ್ಞಾನ ಇರುವವನು ಪ್ರಯತ್ನವೇ ಪಡುವುದಿಲ್ಲ. ಆದ ಕಾರಣ ಭಕ್ತ ಚತುರ. ಯಾಕೆಂದ್ರೆ ಭಕ್ತನಿಗೆ ಗೊತ್ತುಂಟು ಯಾವುದು ಸತ್ಯ ಅಂತ ಹೇಳಿ. ಆ ಸತ್ಯಕ್ಕೆ ಹೋಗ್ಲಿಕ್ಕೆ ಹುಕ್ ಆರ್ ಕ್ರುಕ್ ಮೆಥಡ್ ಇಂದ ಹೇಗೋ ಮಾಡಿ ಭಗವಂತನ ಪ್ರಜ್ಞೆ ಬೆಳೆಸ್ತಾನೆ. ತನ್ನಗೆ ತಾನೇ ಚೀಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ರಾಮ್ ಆಯ್ತು, ಇನ್ನೂ 1 ಗಂಟೆ ಮಲ್ಕೋಬಹುದಿತ್ತು,
ಓ ಹರೇ ಕೃಷ್ಣ ಮಹಾಮಂತ್ರ ಮಾಡುದು ಈ ಮಲಗುವಕ್ಕಿಂತ ದೊಡ್ಡ ವಿಚಾರ. ಅದರಲ್ಲಿ ಇದೇನು ದೇಹಕ್ಕೆ ಮಾತ್ರ ರೆಸ್ಟ್ ಸಿಗ್ತದೆ. ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ ಏನು ಆತ್ಮಕ್ಕೆ ಖುಷಿಯೇ ಖುಷಿ, ರೆಸ್ಟೇ ರೆಸ್ಟ್, ಇನ್ನೇನಕ್ಕೆ ಈ ದೇಹಕ್ಕೆ ರೆಸ್ಟ್ ಅಂತ ಹೇಳೋ ಚಿಂತನೆ ಚೀಟ್ ಮಾಡ್ಲಿಕ್ಕೆ ಶುರು ಮಾಡ್ತೇನೆ ನಾನು. ಆ ಒಂದು ನಿಮಿಷ, ಒಂದು ಅರ್ಧ ಗಂಟೆ ಫ್ರೀ ಇರುವಾಗ ಸ್ವಲ್ಪ ಜಪ ಮಾಡುವ, ಆದ ಕಾರಣ ಈ ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ಅಂತ ಹೇಳಿ ತಪ್ಪೇನಿಲ್ಲ. ಯಾಕಂದ್ರೆ ಮನಸ್ಸಿಗೆ ಚೀಟ್ ಮಾಡುವಂಥದ್ದು ಫಸ್ಟಿಗೆ, ಆಮೇಲೆ ಯಾವಾಗ ನಮಗೆ ಹರೇ ಕೃಷ್ಣ ಮಹಾಮಂತ್ರ ರೂಢಿ ಆಗ್ತದೆ ಇದೆಲ್ಲ ಬೇಕಾಗಿ ಬರುತ್ತದೆ. ಇದಕ್ಕೆ ಬ್ರಹ್ಮನ್ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರ ಎಂದು ಹೆಸರು. ಯಾಕಂದ್ರೆ ಆತ್ಮ ಅಂತ ಹೇಳಿದ್ರೆ ಬ್ರಹ್ಮ, ಯಾಕಂದ್ರೆ ಬ್ರಹ್ಮನ್ನ ಒಂದು ಅಂಗ ಅದು. ಇಂತಹ ಸ್ಥಿರ ಪ್ರಜ್ಞೆಯನ್ನು ಕೃಷ್ಣ ಪ್ರಜ್ಞೆ ಎಂದು ಕರೆಯುತ್ತಾರೆ. ಕೃಷ್ಣ ಪ್ರಜ್ಞೆ ಇಂತಹ ಸ್ಥಿರ ಪ್ರಜ್ಞೆಯನ್ನ ಅಂದ್ರೆ ಖುಷಿಯದ್ದು ಸಿಗುವಾಗ ಖುಷಿ ಪಡದೆ, ದುಃಖದ್ದು ಸಿಗುವಾಗ ಮರುಕ ಪಡದೆ, ನಾನು ಭಗವಂತನ ದಾಸ, ಇದೆಲ್ಲ ನನ್ನ ಕರ್ಮಕ್ಕೆ ಅನುಗುಣವಾಗಿ ಬಂದದ್ದು, ನಾನು ನನ್ನ ಸೇವೆಯನ್ನ ನಿರಂತರವಾಗಿ ಮಾಡ್ತೇನೆ ಅಂತ ಹೇಳುವನು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರನಾಗಿರ್ತಾನೆ. ಇಷ್ಟು ಹೇಳಿ ಇವತ್ತಿಗೆ ನಿಲ್ಸೋಣ. ನೆಕ್ಸ್ಟ್ ಕ್ಲಾಸ್ 21ನೇ ಶ್ಲೋಕದಲ್ಲಿ ಇನ್ನು ಬ್ರಹ್ಮನ್ ಸ್ಥಿತಿಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ, ಭಕ್ತರನ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಹರೇ ಕೃಷ್ಣ. ಏನಾದ್ರು ಚರ್ಚೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಗಳೇ.